ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಜಿಲ್ಲೆಯಲ್ಲಿನ ಎಲ್ಲ ನದಿಗಳು ತುಂಬಿ ಹರಿಯುತ್ತಿವೆ. ಇಲ್ಲಿಯವರೆಗೂ ಒಟ್ಟು 36 ಸೇತುವೆಗಳು ಮುಳುಗಡೆಯಾಗಿವೆ. ಮಹಾರಾಷ್ಟ್ರದ ಎಲ್ಲ ಸಂಪರ್ಕವನ್ನು ಬಂದ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ. ಭೀಮಾಶಂಕರ್ ಗುಳೇತ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಹಾರಾಷ್ಟ್ರದ ಕ್ಯಾಚ್ಮೆಂಟ್ ಏರಿಯಾ ಕೃಷ್ಣಾ ನದಿ, ವೇದಗಂಗಾ, ದೂದ್ಗಂಗಾ, ಮಲಪ್ರಭಾ, ಘಟಪ್ರಭಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ತುಂಬ ಆರ್ಭಟವಾಗಿ ಮಳೆ ಆಗ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 36 ಬ್ರಿಡ್ಜ್ಗಳು ಮುಳುಗಡೆಯಾಗಿವೆ. ಈಗಾಗಲೇ ಅಲ್ಲಿ ನಾವು ಎಲ್ಲ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಮತ್ತು ತಾವೆಲ್ಲ ನೋಡ್ತಿರೋ ಹಾಗೆ ಕಳೆದ 3 ದಿವಸದಿಂದ ನಾವು DC ಅವರು ಮತ್ತು CEO ಅವರವರು ಈ ಎಲ್ಲ ಭಾಗಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಂದ ನಮ್ಮ ಹಳ್ಳಿಗರನ್ನು ಅಲ್ಲಿಂದ ಸ್ಥಳಾಂತರ ಕೂಡ ಮಾಡುವಂಥ ಪ್ರಯತ್ನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ತಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ಯಾರೂ ಕೂಡ ಈ ನೀರಿಗೆ ಇಳಿಬಾರ್ದು. ಅದು ತಮ್ಮ ಮನೆಗೆ ಹೋಗ್ಲಿಕ್ಕಾಗಿರ್ಬೋದು, ಮನೆ ಸಾಗಿಸ್ಲಿಕ್ಕೆ ಆಗಿರ್ಬೋದು, ಅಥವಾ ಮೀನುಗಾರಿಕೆ ಮಾಡಲಿಕ್ಕೆ ಆಗಿರ್ಬೋದು, ಇನ್ಯಾವುದೇ ಕಾರಣಕ್ಕೆ ಆಗಿರಬಹುದು. ಇದಕ್ಕೆ ಜಿಲ್ಲಾಡಳಿತದಿಂದ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬೋಟ್ನ ವ್ಯವಸ್ಥೆ ಮಾಡಿದೆ. ಮತ್ತು ಎಲ್ಲಿ ಹೋಗಲಿಕ್ಕೆ ಅವಶ್ಯಕತೆ ಇರೋದಿಲ್ವೋ ಅಲ್ಲಿ ರಸ್ತೆಗಳನ್ನ ಆಲ್ರೆಡಿ ಬಂದ್ ಕೂಡ ಮಾಡಲಾಗಿ ಅಲ್ಲಿ ನಾವು ಬ್ಯಾರಿಕೇಡ್ಸು ಅಥವಾ ನಮ್ಮ ಸಿಬ್ಬಂದಿಗಳನ್ನ ಹಾಕಿದ್ದೀವಿ. ಇದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ. 36 ಸೇತುವೆಗಳು ಮುಳುಗಡೆ ಆಗಿದೆ. ಎಕ್ಸೆಪ್ಟು ನ್ಯಾಷನಲ್ ಹೈವೇ ನಮಗೆ ಈಗ ಸದ್ಯಕ್ಕೆ ಮಹಾರಾಷ್ಟ್ರ ಜೊತೆ ಎಲ್ಲ ಸಂಪರ್ಕಗಳನ್ನು ನಾವು ಬಂದ್ ಮಾಡಿದ್ದೀವಿ. ಯಾಕಂದರೆ ಎಲ್ಲ ಆ ಸಂಪರ್ಕ ಸೇತುವೆಗಳು ಆಲ್ರೆಡಿ ಮುಳುಗೋಗಿದ್ದಾವೆ. ಸದ್ಯದ ಪ್ರವಾಹ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಅಂಡರ್ ಕಂಟ್ರೋಲ್ ಇದೆ. ಯಾಕಂದರೆ ನಾವು ಜಿಲ್ಲಾಡಳಿತದಿಂದ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಮುಖ್ಯವಾದಂಥ ಆಲಮಟ್ಟಿ ಡ್ಯಾಮಿಂದ ಕೂಡ ಸುಮಾರು 2.75 ಲಕ್ಷ ಕ್ಯೂಸೆಕ್ಸಿಂದ 3 ಲಕ್ಷದವರೆಗೂ ಹರಿಸ್ತಾ ಇರೋದ್ರಿಂದ ನೀರಿಲ್ಲಿ ಉಳಿತಾ ಇಲ್ಲ. ನಮ್ಮ ಜಿಲ್ಲೆಗೆ ಬರ್ತಾ ಇರತಕ್ಕಂಥ 2.25 ಲಕ್ಷ ಕ್ಯೂಸೆಕ್ಸ್ ಎಲ್ಲಿ ನಮ್ಮ ಕಲ್ಲೋಳ್ ಬ್ಯಾರೇಜು, ಜೊತೆಗೆ ಸುಮಾರು 60,000 ಕ್ಯೂಸೆಕ್ಸು ಘಟಪ್ರಭಾ ನದಿ ಲೋಡ್ಸೂರ್ ಬ್ರಿಡ್ಜ್ ಹತ್ರ. ಸೊ ಒಟ್ಟು 2.95 ಲಕ್ಷ ಕ್ಯೂಸೆಕ್ಸ್ ಬರ್ತಾಯಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಕ್ಯೂಸೆಕ್ಸನ್ನು ನಾವು ಆಲಮಟ್ಟಿ ಡ್ಯಾಮಿಂದ ಹೊರಗಡೆ ಬಿಡ್ತಾ ಇರೋದ್ರಿಂದ ಸದ್ಯಕ್ಕೆ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಈ ಲೋ ಲೈಯಿಂಗ್ ಏರಿಯಾಸ್ ಎಲ್ಲೆಲ್ಲಿದ್ದಾವೆ ಅವರು ನಮ್ಮ ಜಿಲ್ಲಾಡಳಿತ ಮಾತನ್ನು ಕೇಳಿಕೊಂಡು ತಕ್ಷಣ ಎತ್ತರದ ಪ್ರದೇಶಗಳಿಗೆ ಶಿಫ್ಟ್ ಆಗಬೇಕು. ಅವ್ರು ತಮ್ಮ ಸಂಬಂಧಿಕರ ಮನೆಗೆ ಹೋಗ್ಬೋದು ಅಥವಾ ನಮ್ಮ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗ್ಬೋದು. ಅಲ್ಲಿ ಜಿಲ್ಲಾಡಳಿತದಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಮೀನುಗಾರಿಕೆ ಸೇರಿದಂತೆ ಇನ್ನಿತರ ಕಾರಣಗಳಿಗೆ ನದಿ ನೀರಿನಲ್ಲಿ ಹೋಗಬಾರದು. ಇದಕ್ಕೆ ಜಿಲ್ಲಾಡಳಿತದಿಂದ ಸಾಕಷ್ಟು ಕ್ರಮ ಕೈಗೊಂಡಿದೆ. ಎಲ್ಲಿ ಹೋಗಲು ಜನರಿಗೆ ತೊಂದರೆ ಇದೆಯೋ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಪಾಯ ಇರುವ ಕಡೆಗಳಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬ್ಯಾರಿಕಾಡ್ ಅಳವಡಿಸಲಾಗಿದೆ. ಸಾರ್ವಜನಿಕರು ಸಹಕಾರ ಕೊಡಬೇಕು ಎಂದು ಮನವಿ ಮಾಡಿದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.